ಇವತ್ತು ಐ ಪಿ ಎಲ್ಲು ಯಾವ ಮಟ್ಟಕ್ಕೆ ಸರ್ಕಾರನ ಅಡ್ಡದಾರಿಗೆ ಕರ್ಕೊಂಡು ಹೋಗೋ ಪರಿಸ್ಥಿತಿಗೆ ಬಂದಿದೆ ಅನ್ನೋದರಲ್ಲಿ ನಾವು ಇತ್ತೀಚೆಗೆ ನಡೆದಂಥ ಬೆಳವಣಿಗೆಗಳ ಮುಖಾಂತರ ನೋಡ್ಕೊಳ್ಳೋ ಥರ ಆಗಿದೆ. ಮಾನ್ಯ ಕಾಶಪ್ಪನವರೇ, ನಿಮ್ಮನ್ನು ವಿ ಐ ಪಿ ಮಾಡಿರೋದು ಯಾರು? ನಾವು ನಮಸ್ಕಾರ. ನಾವು ಕೋಲಾರ ಜಿಲ್ಲಾ ಜನಪರ ವೇದಿಕೆಯಿಂದ ಇವತ್ತು ಐ ಪಿ ಎಲ್ಲು ಯಾವ ಮಟ್ಟಕ್ಕೆ ಸರ್ಕಾರನ ಅಡ್ಡದಾರಿಗೆ ಕರ್ಕೊಂಡು ಹೋಗೋ ಪರಿಸ್ಥಿತಿಗೆ ಬಂದಿದೆ ಅನ್ನೋದರಲ್ಲಿ ನಾವು ಇತ್ತೀಚೆಗೆ ನಡೆದಂಥ ಬೆಳವಣಿಗೆಗಳ ಮುಖಾಂತರ ನೋಡ್ಕೊಳ್ಳೋ ಥರ ಆಗಿದೆ. ಕಳೆದ ವರ್ಷ 11 ಜನ ಪ್ರಾಣ ಕಳ್ಕೊಂಡಿದ್ದಾರೆ. ಅದ್ಯಾವುದೂ ಇವ್ರಿಗೆ ಲೆಕ್ಕಕ್ಕಿಲ್ಲ. ಎಲ್ಲ ಶಾಸಕರಿಗೆ ವಿ ಐ ಪಿ ಟಿಕೆಟ್ಸ್ ಬೇಕು. ಅವರ ಜಿಆರ್ ಆರ್ಥೋಪೆಡಿಕ್ಸ್ ಕೋಲಾರ್ ಮೂಳೆ ಚಿಕಿತ್ಸಾ ಕೇಂದ್ರ ಅತ್ಯಾಧುನಿಕ ತಂತ್ರಜ್ಞಾನ ಬಳಸಿ ಎಲ್ಲ ಮೂಳೆ ಸಂಬಂಧಿ ಸಮಸ್ಯೆಗಳಿಗೆ ಪರಿಹಾರ. ಜಾಯಿಂಟ್ ರಿಪ್ಲೇಸ್ಮೆಂಟ್, ಸ್ಪೋರ್ಟ್ಸ್ ಸಂಬಂಧಿ ಸಮಸ್ಯೆಗಳು, ಮೂಳೆ ಮುರಿತ, ಸ್ಪೈನ್ ಶಸ್ತ್ರಚಿಕಿತ್ಸೆಗಾಗಿ ನುರಿತ ಮೂಳೆ ತಜ್ಞರನ್ನು ಸಂಪರ್ಕಿಸಲು 7022532255ಕ್ಕೆ ಹಿಂದೆ ಕರೆ ಮಾಡಿ. ಕುಟುಂಬಸ್ಥರಿಗೆ ಟಿಕೆಟ್ಗಳು ಬೇಕು. ನಾವು ಕ್ಯೂ ಅಲ್ಲಿ ನಿಲ್ಲಲ್ಲ, ನಾವು ವಿ ಐ ಪಿಗಳಾಗ್ಬಿಟ್ಟಿದ್ದೀರಿ. ಮಾನ್ಯ ಕಾಶಪ್ಪನವರೇ, ನಿಮ್ಮನ್ನು ವಿ ಐ ಪಿ ಮಾಡಿರೋದು ಯಾರು? ನಾವು ಸಾಮಾನ್ಯ ಜನ ಬಿಸಿಲು, ಮಳೆ, ಗಾಳಿ ಅಂದೇ ಕ್ಯೂ ಅಲ್ಲಿ ನಿಂತು ನಿಮ್ಮ ಪರ ಮತ ಚಲಾಯಿಸಿ ನಿಮ್ಮನ್ನು ಶಾಸನಸಭೆಗೆ ಕರೆಸಿ ನಮ್ಮ ಸಮಸ್ಯೆಗಳ ಬಗೆಹರಿಸಿ ಅಂತ ಹೇಳಿದ್ರೆ ನೀವು ಹೋಗಿ ನಾಚಿಕೆ ಆಗಬೇಕು. ನಿಮಗೆ ಈ ಸರ್ಕಾರಕ್ಕೆ ಐ ಪಿ ಎಲ್ ಟಿಕೆಟ್ಗೋಸ್ಕರ KCA ಸಂಸ್ಥೆನ ಬಳಸ್ಕೋತೀರಿ ಅಂತಂದರೆ ಯಾವ ಮಟ್ಟಕ್ಕೆ ನೀವು ಇಳಿದು ಬಂದು ನಿಂತಿದ್ದೀರಿ? ಇವತ್ತು ವೆಸ್ಟರ್ನ್ ಕಂಟ್ರೀಸಲ್ಲಿ ಯುದ್ಧ ನಡೀತಾ ಇದೆ. ರೈತಂದು ಬೆಳೆದಿರೋಂಥ ಪದಾರ್ಥಗಳೆಲ್ಲ ಏನಿದೆ, ಹಣ್ಣು, ತರಕಾರಿ, ಕಾಯಿ, ಇದನ್ನು ಕೇಳೋರಿಲ್ಲ. ಆತ್ಮಹತ್ಯೆಗಳು ಮಾಡ್ಕೋತಾ ಇದ್ದಾರೆ ರೈತರು. ದುಡ್ಡೆಲ್ಲ ಕಳ್ಕೊಂಡಿದ್ದಾರೆ, ಬೆಳೆ ಬೆಳೆದಿದ್ದಾರೆ. ಒಂದು ಕಡೆ ನೀರಿಲ್ಲ, ಇನ್ನೊಂದು ಕಡೆ ಬಿಸಿಲು, ಕುಡಿಯೋ ನೀರಿಲ್ಲ, ಗ್ಯಾಸ್ ಇಲ್ಲ. ಈ ಥರ ಎಲ್ಲ ಸಮಸ್ಯೆಗಳು ಒಂದೊಂದು ಬಗೆಹರಿಸ್ಲಿಕ್ಕಾಗದೇ ಇರೋಂಥ ಸಮಸ್ಯೆಗಳಿದೆ. ಯಾವುದಾದ್ರೂ ವಿಶೇಷ ಪ್ಯಾಕೇಜು ಘೋಷಣೆ ಮಾಡೋದಕ್ಕೆ ಕೇಳಿ. ಕಾಶಪ್ಪನವರೇ, ಏನು ದರಿದ್ರ ರೀ ನಿಮ್ಮದು. ರೈತರನ್ನ ನೀವು ರೈತರ ತಲೆ ಮೇಲೆ ಕೈ ಇಟ್ಟು ಪ್ರಮಾಣ ಮಾಡಿ ನಾನು ಅದು ಮಾಡ್ತೀನಿ, ಚಂದ್ರನ ತೋರಿಸ್ತೀನಿ, ಸೂರ್ಯನ ತೋರಿಸ್ತೀನಿ ಅಂತ ಹೇಳಿ ವಿಧಾನಸಭೆಗೆ ಆಯ್ಕೆಯಾಗಿ ಬಂದಿದ್ದೀರಿ. ಇಲ್ಲಿ ಬಂದು ನನ್ನ ಮನೆಗೆ ಟಿಕೆಟ್ ಬೇಕು, ನನ್ನ ಮಗನಿಗೆ ಟಿಕೆಟ್ ಬೇಕು ಐ ಪಿ ಎಲ್ದು. ನಾಚಿಕೆ ಆಗ್ಬೇಕ್ರಿ ನಿಮಗೆ. ಐ ಪಿ ಎಲ್ ಟಿಕೆಟ್ ಕೇಳೋಕ್ಕೆ ನೀವು ಕ್ಯೂ ಅಲ್ಲಿ ನಿಂತ್ಕೊಳ್ಳೋಕ್ಕಾಗಲ್ವಾ? ಹಂಗಾದ್ರೆ ನೀವೇನು ಜನಸಾಮಾನ್ಯರಿಗಿಂತಲೂ ಮೇಲಿದ್ದೀರಾ? ಒಂದು ಸಾರಿ ವಿಧಾನಸಭೆಗೆ ಬಂದ ಮಾತ್ರಕ್ಕೆ ನೀವು ವಿ ವಿ ಐ ಪಿಗಳಾಗೋಗ್ಬಿಟ್ರಾ? ಏನು ನಿಮ್ಮ ಹತ್ರ ಯೋಗ್ಯತೆ ಇಲ್ವಾ? ಒಂದು 20,000 30,000 ಕೊಟ್ಟು ಟಿಕೆಟ್ ತೊಗೊಂಡು ಖರೀದಿ ಮಾಡಿ ಆ ಸಂಸ್ಥೆನ ಬೆಳೆಸ್ರಿ. ಆ ಬೆಳೆದಿರೋ ಸಂಸ್ಥೆಗೆ ಯಾಕ್ರಿ ಕಲ್ಲಾಗ್ತೀರಾ? ಆ ಸಂಸ್ಥೆಗೆ ಸಹಾಯ ಮಾಡಬೇಕು, ಅನುದಾನ ಕೊಡಬೇಕು, ಮಕ್ಕಳಿಗೆ ಉತ್ತೇಜನ ಕೊಡಬೇಕು. ಕ್ರಿಕೆಟ್ ಆಡೋಕ್ಕೆ ಕ್ರಿಕೆಟು ಒಂದು ಧರ್ಮ ಆಗಿದೆ. ಆ ಧರ್ಮದಲ್ಲೂ ಹೋಗಿ ರಾಜಕೀಯ ಮಾಡ್ತಾ ಇದ್ದೀರಲ್ಲ, ನಾಚಿಕೆ ಆಗಲ್ವಾ? ಆ ಕ್ರಿಕೆಟ್ ಸಂಸ್ಥೆನ ಹೋಗಿ ಬೇಡ್ತಿರಲ್ರಿ, ನಮ್ಗೆ ಟಿಕೆಟ್ ಕೊಡ್ರಿ, ನಮ್ಗೆ ಟಿಕೆಟ್ ಕೊಡ್ರಿ ಅಂತ. ಯಾಕ್ರಿ ಕೊಡಬೇಕು ನಿಮ್ಗೆ ಟಿಕೆಟು? ನೀವೇನಾರ ಕಲ್ಲು ಮಣ್ಣು ಕಟ್ಟಿದ್ದೀರಾ KCAನ? ಅಥವಾ ಯಾವುದಾದ್ರೂ ಆಟಗಾರರಿಗೆ ನೀವು ಪ್ರೋತ್ಸಾಹಧನ ಕೊಟ್ಟಿದ್ದೀರಾ? ಆಟ ಆಡೋವಾಗ ಯಾವುದಾದ್ರೂ ಪ್ರಾಜೆಕ್ಟ್ ತಂದು ಯುವ ಸಬಲೀಕರಣ ಅಥವಾ ಇನ್ಯಾವುದೇ ಒಂದು ಇಲಾಖೆ ಮುಖಾಂತರ ಕ್ರಿಕೆಟ್ ಆಡೋರಿಗೆ ಏನಾದರೂ ಧನ ಸಹಾಯ ಮಾಡಿದ್ದೀರಾ ನಿಮ್ಮ ಯೋಗ್ಯತೆಗೆ? ಅದ್ಯಾವುದೂ ಇಲ್ಲ. ಇವತ್ತು ಐ ಪಿ ಎಲ್ ಬಗ್ಗೆ ನಿಮಗಿರೋ ಕಾಳಜಿನ ಜನರ ಬಗ್ಗೆ ತೋರಿಸಿ. ಇವತ್ತು ನೀರಿಲ್ಲ, ಬೆಳೆಗಳು ಹಾಳಾಗಿದೆ. ಉತ್ತರ ಕರ್ನಾಟಕದಿಂದ ದಕ್ಷಿಣ ಕರ್ನಾಟಕದ ತನಕ ಯಾವುದೇ ಆಹಾರ ಪದಾರ್ಥನ ಹೊರದೇಶಕ್ಕೆ ತೊಗೊಂಡೋಗೋಕ್ಕೆ ಆಗ್ತಾ ಇಲ್ಲ. ಸಮಸ್ಯೆಗಳಿದೆ. ಅದ್ರ ಬಗ್ಗೆ ಏನಾದರೂ ಒಂದು ಚರ್ಚೆ ಮಾಡಿ ಪರಿಹಾರ ಕೊಡಿಸಿ. ಒಂದು ಇಮಿಡಿಯೇಟ್ ಇನ್ಸ್ಟೆಂಟ್ ಪ್ಯಾಕೇಜ್ ಘೋಷಣೆ ಮಾಡಿ ರೈತರಿಗೆ. ಅಟ್ಲೀಸ್ಟ್ ಒಂದು ಎಕರೆಗೆ ಒಂದು 10,000 ರೂಪಾಯಿ ದುಡ್ಡು ಬರೋ ಥರ ಮಾಡಿ. ಅವನು ರೈತ ಬದುಕ್ತಾನೆ. ಇನ್ನೇನು ಒಂದು ತಿಂಗಳು 2 ತಿಂಗಳಲ್ಲಿ ಮುಂಗಾರು ಮಳೆ ಬರುತ್ತೆ. ಆ ಮುಂಗಾರು ಮಳೆಗೆ ತಯಾರಾಗ್ತಾನೆ. ಈಗ ಹೆಂಗಿದ್ರು ಹೋಗ್ಬಿಟ್ಟಿದೆ. ಲಕ್ಷಾಂತರ ಎಕರೆ ಟೊಮೆಟೊಗಳು ಹೋಗಿದೆ, ಕೋಸು, ಕ್ಯಾರೆಟು, ಹಲವಾರು ತರಕಾರಿಗಳಿಗೆ ಬೀದಿಯಲ್ಲಿ ಗ್ಯಾಸ್ ಅಂಗಡಿಗಳಿಲ್ಲದೆ, ಹೋಟೆಲ್ಗಳಿಲ್ಲದೆ ಪರದಾಡ್ತಾ ಇದ್ದಾರೆ ರೈತರು ಬೀದಿಗಳಲ್ಲಿ. ಅವ್ರದ್ದು ತರಕಾರಿ ಕೊಳ್ಳೋರಿಲ್ಲ. ಅಂಗಡಿ ಮಾಲೀಕರು, ಅಂಗಡಿ ನಡೆಸೋಂಥವ್ರು, ಅವರಿಗೆ ಜೀವನ ನಡೆಯೋಕ್ಕಾಗ್ತಾ ಇಲ್ಲ. ನೀವು ಟಿಕೆಟ್ಗೆ ಹೋರಾಟ ಮಾಡೋ ಬದಲು ಆ ಅಂಗಡಿಯಲ್ಲಿ ವ್ಯಾಪಾರ ಮಾಡೋರಿಗೆ ಅವ್ರಿಗೊಂದು ಸ್ವಲ್ಪ ದುಡ್ಡು ಏನಾದರೂ ಪ್ಯಾಕೇಜ್ ಮಾಡಿ
ತೊಳ್ಳೋ ಗಾಡಿಗಳಲ್ಲಿ ಎತ್ಕೊಂಡು ಹೋಗ್ತಾರೆ ಅವ್ರ ತರಕಾರಿ. ಸಾಯಂಕಾಲ ಯಾರು ಖರೀದಿ ಮಾಡಲ್ಲ. ಆ ಅಂಗಡಿಗಳು, APMCಗಳು APMCಗಳಿಗೆ ಬರ್ತಾರೆ, ಕೇಳೋರಿಲ್ಲ. ಯಾಕೆ ಅಂದರೆ ಹೋಟೆಲ್ಗಳೆಲ್ಲ ಬಂದಾಗಿದೆ, ಹೋಟೆಲ್ಗಳಲ್ಲಿ ಗ್ಯಾಸ್ ಇಲ್ಲ. ಅದ್ರ ಬಗ್ಗೆ ಏನಾದರೂ ಹೋಟೆಲ್ಗಳವ್ರಿಗೆ ಧನ ಸಹಾಯ ಮಾಡಿಸಿ. ರೈತರು ಬೆಳೆ ತೊಗೊಂಬಂದು ಕೇರ್ ಮಾರ್ಕೆಟ್ಟೆ ಇದೆ, ದಾಸನಪುರ ಮಾರ್ಕೆಟ್ಟೆ, ಈ ಥರ ತರಕಾರಿ ಮಾರ್ಕೆಟ್ಗಳಲ್ಲಿ, APMC ಮಾರ್ಕೆಟ್ಗಳಲ್ಲಿ ತಗೊಂಡು ಬರೋವಂಥ ಲಾರಿ ಬಾಡಿಗೆ ಅಥವಾ ಟೆಂಪೋ ಬಾಡಿಗೆಗೂ ಸಹ ಹಣ ಬರ್ತಾ ಇಲ್ಲ. ಇಂಥದಕ್ಕೆಲ್ಲಾದ್ರೂ ಏನಾದರೂ ಸಹಾಯಧನ ಬಿಡುಗಡೆ ಮಾಡಿ ಸರ್ಕಾರದಿಂದ. ಅದು ಬಿಟ್ಬಿಟ್ಟು ನಮಗೆ ಟಿಕೆಟ್ ಕೊಡಿಸಿ, ನಮಗೆ ಸಮಸ್ಯೆಗಳು ಏನೂ ಇಲ್ಲ. ಏನು ಸಮಸ್ಯೆ ಇಲ್ವಾ ನಿಮ್ಗೆ ಬಂದು ಬಗೆಹರಿಸೋಕ್ಕೆ? ಫ್ರಂಟ್ ಸೀಟ್ ಬೇಕಾ ನಿಮಗೆ? ಫ್ರಂಟ್ ಸೀಟು ಎಂಥ ನ್ಯಾಯ ರೀ! ನಿಮ್ಮ ಜನ್ಮಕ್ಕಿಷ್ಟು. ಎಲ್ಲ MLAಗಳಿಗೂ ಅನ್ವಯಿಸ್ಬೇಕು ಸರ್ ಇದು. ಇದು ಕಾಶ್ಯಪ್ನವ್ರ ಒಬ್ರಿಗೆ ಅಲ್ಲ. ಯಾಕೆಂದರೆ ಇಡೀ ಸದನ ಒಮ್ಮತದಿಂದ ಕೇಳಿದೆ ನಮಗೆ ಟಿಕೆಟ್ ಬೇಕು ಅಂತ. ಇವ್ರಿಗೆ ನಾಚಿಕೆ ಆಗಬೇಕು. ಇದೇ ಥರ ಮಾಡಿ ಆ ಚಾಮುಂಡಿ ಬೆಟ್ಟದಲ್ಲೂ ಸಹ ಹಂಗೆ ಟಿಕೆಟ್ಗಳು ತೊಗೊಳ್ತಾರೆ ಇವರು, 4 ಟಿಕೆಟು ಒಂದೊಂದು ಫ್ಯಾಮ್ಲಿಗೆ. ಇವ್ರಿಗೆ ಅದು ಯಾಕೆ ಕೊಡಬೇಕು? ಅದೇನೋ ಈ ಸರ್ಕಾರಕ್ಕೆ ಏನು ಬುದ್ಧಿ ಬಂದಿದೆಯೋ ಏನೋ ಗೊತ್ತಿಲ್ಲ ಸರ್.